ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ಕೊತಾ ಇರೋದು ಇಡ್ಲಿ, ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ. ಒಬ್ಬರಿಗೆ ಇಡ್ಲಿ ಇಷ್ಟ ಆದರೆ ಒಬ್ಬರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಒಬ್ಬರಿಗೆ ಚಿತ್ರಾನ್ನ ಒಬ್ಬರಿಗೆ ಇಡ್ಲಿ ಮಾಡಿಕೊಟ್ಟಿದ್ದೆ. ಮಕ್ಕಳಿಗೆ ಇಡ್ಲಿ, ಮನೆಯವ್ರಿಗೆಲ್ಲ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟು ಕೂಡ. ಸ್ವಲ್ಪ ಉಪ್ಪು ಸೋಡಾ ಹಾಕಿ ಕಲಸಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಒಂದು ಕ್ಯಾರೆಟ್ ಈ ಥರ ತುರ್ಕೊತಾ ಇದ್ದೀನಿ. ಇಡ್ಲಿಗೆ ಸ್ವಲ್ಪ ಡೆಕೋರೇಟ್ ಮಾಡಿದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರಲ್ವ, ಹಾಗಾಗಿ ಅದ ನಂತರ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಇಡ್ಲಿ ಹಿಟ್ಟು ಹಾಕ್ಕೊತೀನಿ ನೋಡಿ. ಅದಕ್ಕೆ ಈ ಥರ ಹಾಕ್ಕೊಂಡು ಮೇಲೆ ಕ್ಯಾರೆಟ್ ತುರಿ ಇಟ್ಟರೆ ಡೆಕೋರೇಟ್ ಇಡ್ಲಿ ರೆಡಿ ಆಗಿತ್ತು ಅಂತ ನೋಡಿ ಹಾಕ್ಕೊತಾ ಇದ್ದೀನಿ ಕ್ಯಾರೆಟು. ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ, ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ ನಿಮಗೆ. ನೋಡಿ ರೆಡಿ ಆಯಿತು ಇಡ್ಲಿ ಕೂಡ. ಬನ್ನಿ ಈಗ ಚಟ್ನಿ ಮಾಡ್ಕೊಳ್ಳೋಣ ಇಡ್ಲಿಗೆ. ಅದೇ ಮಾಮೂಲಿ ಯಾವ ಥರ ಮಾಡ್ಕೊತೀವಿ ಅದೇ ಥರ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬಿ ಇಟ್ಕೊತಾ ಇದ್ದೀನಿ. ನನ್ನ ತಮ್ಮ ನನಗೆ ತಮಾಷೆ ಮಾಡ್ತಾಯಿದ್ದ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬಾ ಸಖತ್ತಾಗಿದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.